ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭಾರತ ದೇಶಕ್ಕೆ ಆಯ್ಕೆಯಾದ ದಲಿತ ಮುಖ್ಯಮಂತ್ರಿಗಳ ಬಗ್ಗೆ ನೋಡ್ತಾ ಹೋಗೋಣ. ಭಾರತ ದೇಶದ ಯಾವುದೇ ರಾಜ್ಯಕ್ಕೆ ಆಯ್ಕೆಯಾದ ಮೊಟ್ಟ ಮೊದಲ ದಲಿತ ಮುಖ್ಯಮಂತ್ರಿ ಅಂದ್ರೆ ಅದು ದಾಮೋದರಂ ಸಂಜೀವಯ್ಯರವರು. 1960ರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆಂಧ್ರದ ಕರ್ನೂಲು ಜಿಲ್ಲೆಯ ಪೆದ್ದಪುಡು ಗ್ರಾಮದಲ್ಲಿ 14 ಫೆಬ್ರವರಿ 1921ರಲ್ಲಿ ಹುಟ್ಟಿದ ಇವರು ಆಂಧ್ರ ಪ್ರದೇಶ ಹುಟ್ಟೋಕು ಮೊದಲಿದ್ದ ಮದ್ರಾಸ್ ರಾಜ್ಯದಲ್ಲಿ ಮಂತ್ರಿ ಆಗ್ತಾರೆ. ಸ್ವತಂತ್ರ ನಂತರ ರಚನೆಯಾದ ಪ್ರಾವಿಷನ್ ಅಸೆಂಬ್ಲಿಯ ಸದಸ್ಯರು ಕೂಡ ಆಗ್ತಾರೆ. 1956ರಲ್ಲಿ ಆಂಧ್ರ ಪ್ರದೇಶ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೊದಲ ದಲಿತ ಅನಿಸಿಕೊಳ್ತಾರೆ. 1960ರಲ್ಲಿ ಸಂಜೀವ ರೆಡ್ಡಿ ರಾಜೀನಾಮೆಯಿಂದ ಖಾಲಿಯಾಗಿದ್ದ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾಗ್ತಾರೆ. 2 ವರ್ಷ ನಂತರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಆಯ್ಕೆಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರದಲ್ಲಿ ಕಾರ್ಮಿಕ ಮಂತ್ರಿ ಆಗ್ತಾರೆ. 7 ಮೇ 1972ರಲ್ಲಿ ತಮ್ಮ 51ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಭೋಲಾ ಪಾಸ್ವಾನ್ ಶಾಸ್ತ್ರಿ ಬಿಹಾರದ ಕಟಿಹಾರ್ ಜಿಲ್ಲೆಯ ಬೈರ್ಗಚ್ಚಿ ಗ್ರಾಮದವರಾದ ಇವರು ಹುಟ್ಟಿದ್ದು 21 ಸೆಪ್ಟೆಂಬರ್ 1914ರಲ್ಲಿ. ಲೋಕತಾಂತ್ರಿಕ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದ ಇವರು ಬಿಹಾರ ರಾಜ್ಯಕ್ಕೆ ಒಟ್ಟು 3 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಮೊದಲ ಬಾರಿ 3 ತಿಂಗಳು, 2ನೇ ಬಾರಿ ಕೇವಲ 13 ದಿನ ಹಾಗೂ 3ನೇ ಬಾರಿ 7 ತಿಂಗಳು ಸರ್ಕಾರ ನಡೆಸ್ತಾರೆ. ಮುಂದೆ ತಮ್ಮ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಮಾಡಿ ರಾಜ್ಯಸಭೆಗೆ ಆಯ್ಕೆಯಾಗಿ ರಾಜ್ಯಸಭೆ ವಿಪಕ್ಷ ನಾಯಕರಾಗ್ತಾರೆ. 10 ಸೆಪ್ಟೆಂಬರ್ 1984ರಲ್ಲಿ ತಮ್ಮ 69ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ರಾಮ್ ಸುಂದರ್ ದಾಸ್ ಇವರು ಕೂಡ ಬಿಹಾರದವರೇ. ಬಿಹಾರದ ಸಾರನ್ ಜಿಲ್ಲೆಯ ಗಂಗಾಜಲ ಗ್ರಾಮದಲ್ಲಿ 9 ಜನವರಿ 1921ರಲ್ಲಿ ಹುಟ್ಟಿದ ಇವರು ತಮ್ಮ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಸ್ವತಂತ್ರ ಚಳವಳಿಯ ಭಾಗ ಆಗ್ತಾರೆ. ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಸೇರ್ತಾರೆ. ಮುಂದೆ ಈ ಪಕ್ಷವು ಪ್ರಜಾ ಸೋಷಿಯಲಿಸ್ಟ್ ಪಕ್ಷವಾಗಿ ಬದಲಾಗುತ್ತೆ. ರಾಮ್ ಸುಂದರ್ ದಾಸ್ 1968ರಲ್ಲಿ ಬಿಹಾರ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. 1977ರಲ್ಲಿ ಜನತಾ ಪಕ್ಷ ಸೇರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಜನತಾ ಪಾರ್ಟಿಯಿಂದ ಸಿಎಂ ಆಗಿದ್ದ ಕರ್ಪೂರಿ ಠಾಕೂರ್ ರಾಜೀನಾಮೆ ನಂತರ ಆ ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ. ಮುಂದೆ 1991 ಹಾಗೂ 2009ರಲ್ಲಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 2014ರ ಲೋಕಸಭಾ ಚುನಾವಣೆ ಸೋತಿದ್ರು. 2015ರಲ್ಲಿ ಮಾರ್ಚ್ 6ರಂದು ತಮ್ಮ 91ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಮಾಯಾವತಿ 15 ಜನವರಿ 1956ರಲ್ಲಿ ನವದೆಹಲಿಯಲ್ಲಿ ಹುಟ್ಟಿದ ಇವರು ದೇಶಕ್ಕೆ ಆಯ್ಕೆಯಾದ ಮೊದಲ ಹಾಗೂ ಏಕೈಕ ಮಹಿಳಾ ದಲಿತ ಮುಖ್ಯಮಂತ್ರಿಯಾಗಿದ್ದಾರೆ. 1977ರ ಜನತಾ ಪಕ್ಷದ ಗೆಲುವಿನ ನಂತರ ರಾಜ್ ನಾರಾಯಣ್ ನೇತೃತ್ವದಲ್ಲಿ ನಡೆದಿದ್ದ ಜಾತಿ ನಿರ್ಮೂಲನಾ ಸಭೆಯಲ್ಲಿ ರಾಜ್ ನಾರಾಯಣ್ರಿಂದ ದಲಿತರಿಗೆ ಹರಿಜನ ಎಂಬ ಪದ ಬಳಕೆಯಿಂದ ರೊಚ್ಚಿಗೆದ್ದು ವೇದಿಕೆ ಮೇಲೇರಿ ಜನತಾ ಪಕ್ಷ, ಕಾಂಗ್ರೆಸ್, ರಾಜ್ ನಾರಾಯಣ್ ಎಲ್ಲರನ್ನೂ ಜಾಡಿಸಿದ್ದ ಯುವತಿ ಮಾಯಾವತಿ ದಲಿತ ನಾಯಕ ಕಾಂಶಿರಾಮ್ ಕಣ್ಣಿಗೆ ಬೀಳ್ತಾರೆ. IAS ಪರೀಕ್ಷೆಗೆ ತಯಾರಿ ಮಾಡ್ತಿದ್ದ ಮಾಯಾವತಿಯನ್ನು ಕಾಂಶಿರಾಮ್ ರಾಜಕೀಯಕ್ಕೆ ಕರೆತರ್ತಾರೆ. ಬಹುಜನ ಸಮಾಜವಾದಿ ಪಕ್ಷದ ಮೂಲಕ ಸತತ 3 ಚುನಾವಣೆಗಳನ್ನು ಸೋತಿದ್ದ ಮಾಯಾವತಿ ಹಠ ಬಿಡದೆ 1989ರಲ್ಲಿ ಮೊದಲ ಲೋಕಸಭಾ ಚುನಾವಣೆ ಗೆಲ್ತಾರೆ. 3 ಬಾರಿ ಬಿಜೆಪಿ ಬೆಂಬಲದೊಂದಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. 1 ಬಾರಿ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಿ ಮುಖ್ಯಮಂತ್ರಿಯಾಗಿದ್ದರು. 2003ರಿಂದ ಇವರೇ BSP ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಆದರೆ ಇವರ ಪಕ್ಷ ಕ್ರಮೇಣ ಜನಪ್ರಿಯತೆ ಕಳೆದುಕೊಳ್ತಾ ಇದೆ. ಒಂದು ಕಾಲದಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರದಲ್ಲಿದ್ದ BSP ಕಳೆದ ಚುನಾವಣೆಯಲ್ಲಿ ಕೇವಲ 1 ಸೀಟು ಮಾತ್ರ ಗೆದ್ದಿತ್ತು. ಜಗನ್ನಾಥ್ ಪಹಾಡಿಯಾ ಇವರು ರಾಜಸ್ಥಾನಕ್ಕೆ ಆಯ್ಕೆಯಾದ ಮೊದಲ ಹಾಗೂ ಏಕೈಕ ದಲಿತ ಮುಖ್ಯಮಂತ್ರಿಯಾಗಿದ್ದಾರೆ. ಇವರು ರಾಜಸ್ಥಾನದ ಭರತ್ಪುರ ಜಿಲ್ಲೆಯವರು. ಹುಟ್ಟಿದ್ದು 15 ಜನವರಿ 1932ರಲ್ಲಿ. ತಮ್ಮ 25ನೇ ವಯಸ್ಸಲ್ಲಿ ನೆಹರುವನ್ನು ಭೇಟಿಯಾಗಿದ್ದ ಪಹಾಡಿಯಾ ರಾಜಕೀಯದಲ್ಲಿ ದಲಿತರ ಪ್ರಾತಿನಿಧ್ಯದ ಬಗ್ಗೆ ಮಾತನಾಡುತ್ತಾರೆ. ನೆಹರು ನೀವೇ ಯಾಕೆ ದಲಿತರನ್ನು ಪ್ರತಿನಿಧಿಸಬಾರದು ಎಂದು ಹೇಳಿ ಲೋಕಸಭೆಯ ಟಿಕೆಟ್ ಕೊಡ್ತಾರೆ. ಆ ಚುನಾವಣೆ ಗೆದ್ದ ಪಹಾಡಿಯಾ ಮೊದಲ ಬಾರಿ ಸಂಸದರಾಗ್ತಾರೆ. ಆದರೆ 1942ರ ಚುನಾವಣೆ ಸೋಲ್ತಾರೆ. ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಮುಂದೆ ಮತ್ತೆ ಲೋಕಸಭಾ ಚುನಾವಣೆಗಳನ್ನು ಗೆದ್ದು ಸಂಜಯ್ ಗಾಂಧಿಗೆ ಆಪ್ತರಾಗ್ತಾರೆ. ಅದೇ ಕಾರಣಕ್ಕೆ ಅನೇಕ ಹಿರಿಯ ನಾಯಕರಿದ್ದರೂ 1980ರಲ್ಲಿ ಪಹಾಡಿಯಾರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಸಂಜಯ್ ಸಾವಿನ ನಂತರ ಪಹಾಡಿಯಾ ಕುರ್ಚಿ ಕೂಡ ಹೋಗುತ್ತೆ. ಮುಂದೆ ಪಹಾಡಿಯಾ ಬಿಹಾರ ಹಾಗೂ ಹರಿಯಾಣದ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡ್ತಾರೆ. 19 ಮೇ 2021ರಲ್ಲಿ ತಮ್ಮ 89ನೇ ವಯಸ್ಸಲ್ಲಿ ಸಾವನ್ನಪ್ತಾರೆ. ಸುಶೀಲ್ ಕುಮಾರ್ ಶಿಂಧೆ 4 ಸೆಪ್ಟೆಂಬರ್ 1941ರಲ್ಲಿ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಹುಟ್ಟಿದ ಇವರು ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ CID ವೃತ್ತಿಗೆ ಸೇರ್ತಾರೆ. 1971ರಲ್ಲಿ ಕಾಂಗ್ರೆಸ್ ಸೇರಿ ಮೊದಲ ಬಾರಿ ಮಹಾರಾಷ್ಟ್ರ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಮುಂದೆ ಲೋಕಸಭೆ ಹಾಗೂ ರಾಜ್ಯಸಭೆಗೂ ಆಯ್ಕೆ ಆಗ್ತಾರೆ. 2002ರಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಿ ಸೋಲು ಕಾಣ್ತಾರೆ. 2003ರಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. 2004ರಲ್ಲಿ ರಾಜೀನಾಮೆ ಕೊಟ್ಟು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗ್ತಾರೆ. 2006ರಲ್ಲಿ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಇಂಧನ ಹಾಗೂ ಗೃಹ ಮಂತ್ರಿಯಾಗಿ ಲೋಕಸಭೆಯ ಸಭಾನಾಯಕರಾಗ್ತಾರೆ. 2019ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ರು. ನಂತರ ರಾಜಕೀಯದ ನಿವೃತ್ತರಾಗಿದ್ದಾರೆ. ಜಿತನ್ ರಾಮ್ ಮಾಂಝಿ ಇವರು ಬಿಹಾರಕ್ಕೆ ಆಯ್ಕೆಯಾದ 3ನೇ ದಲಿತ ಮುಖ್ಯಮಂತ್ರಿಯಾಗಿದ್ದಾರೆ. 6 ಅಕ್ಟೋಬರ್ 1944ರಲ್ಲಿ ಬಿಹಾರದ ಗಯಾ ಜಿಲ್ಲೆಯ ಮಹಾಕರ್ ಗ್ರಾಮದಲ್ಲಿ ಹುಟ್ಟಿದ ಇವರು 1980ರಲ್ಲಿ ಕಾಂಗ್ರೆಸ್ಸಿಂದ ಶಾಸಕರಾಗಿ ರಾಜಕೀಯ ಪ್ರಾರಂಭ ಮಾಡಿ ವಿವಿಧ ಇಲಾಖೆಗಳ ಮಂತ್ರಿ ಆಗ್ತಾರೆ. ಮುಂದೆ RJD ಸೇರಿ ಅಲ್ಲೂ ಮಂತ್ರಿ ಆಗ್ತಾರೆ. 2005ರಲ್ಲಿ JDU ಅಧಿಕಾರಕ್ಕೆ ಬಂದ ಮೇಲೆ RJD ಬಿಟ್ಟು JDU ಸೇರಿದ ಮಾಂಝಿ ನಿತೀಶ್ ಕುಮಾರ್ ಸರ್ಕಾರದಲ್ಲಿ SC/ST ಅಭಿವೃದ್ಧಿ ಮಂತ್ರಿ ಆಗ್ತಾರೆ. 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣೆಯಲ್ಲಿ JDU ಪಕ್ಷದ ಕಳಪೆ ಪ್ರದರ್ಶನದ ಹೊಣೆ ಹೊತ್ತು ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಾಂಝಿಯನ್ನು ಸಿಎಂ ಮಾಡ್ತಾರೆ. ಎಲ್ಲರೂ ಮಾಂಝಿಯನ್ನು ಡಮ್ಮಿ ಸಿಎಂ ಅಂತ ಟೀಕೆ ಮಾಡ್ತಾರೆ. ಬಿಜೆಪಿ ಬೆಂಬಲ ವಾಪಸ್ ಪಡೆದಿದ್ದ ಕಾರಣ ಮಾಂಝಿ ಸರ್ಕಾರ ಪತನ ಆಗಬೇಕಿತ್ತು. ಆದರೆ ದಲಿತ ಎಂಬ ಕಾರಣಕ್ಕೆ RJD ಹಾಗೂ ಕಾಂಗ್ರೆಸ್ ಪಕ್ಷಗಳು ಬಾಹ್ಯ ಬೆಂಬಲ ಕೊಡುತ್ತವೆ. ಮಾಂಝಿ ಸಿಎಂ ಆಗಿ ಮುಂದುವರಿತಾರೆ. 10 ತಿಂಗಳ ನಂತರ ಮಾಂಝಿಗೆ ರಾಜೀನಾಮೆ ಕೊಟ್ಟು ನಿತೀಶ್ ಕುಮಾರ್ ಅವರಿಗೆ ಜಾಗ ಮಾಡಿಕೊಡುವಂತೆ ಸೂಚಿಸಲಾಗುತ್ತೆ. ಆದರೆ ಮಾಂಝಿ ನಿರಾಕರಿಸುತ್ತಾರೆ. ನಂತರ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ. ನಂತರ ಬಿಜೆಪಿ ಸೇರಿದ ಮಾಂಝಿ ಪ್ರಸ್ತುತ ಸಣ್ಣ, ಸೂಕ್ಷ್ಮ, ಮಧ್ಯಮ ಕೈಗಾರಿಕಾ ಮಂತ್ರಿಯಾಗಿದ್ದಾರೆ. ಚರಣ್ಜಿತ್ ಸಿಂಗ್ ಚೆನ್ನಿ ಇವರು ದೇಶದ ಮೊದಲ ದಲಿತ ಸಿಖ್ ಮುಖ್ಯಮಂತ್ರಿಯಾಗಿದ್ದಾರೆ. ಇವರು ಪಂಜಾಬಿನ ರೂಪ್ನಗರ್ ಜಿಲ್ಲೆಯ ಚಮ್ಕೋರ್ ನಗರದವರು. ಹುಟ್ಟಿದ್ದು 15 ಮಾರ್ಚ್ 1963ರಲ್ಲಿ. 2007ರಲ್ಲಿ ಪಕ್ಷೇತರರಾಗಿ ಮೊದಲ ಬಾರಿ ಶಾಸಕರಾದ ಇವರು ನಂತರ ಕಾಂಗ್ರೆಸ್ ಸೇರಿ 2015ರಲ್ಲಿ
ರಾಜ್ಯದಲ್ಲಿ ವಿಪಕ್ಷ ನಾಯಕರಾಗ್ತಾರೆ. 2017ರ ಅಮರಿಂದರ್ ಸಿಂಗ್ ಸರ್ಕಾರದಲ್ಲಿ ತಾಂತ್ರಿಕ ಶಿಕ್ಷಣ, ಉದ್ಯೋಗ, ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಮಂತ್ರಿ ಆಗ್ತಾರೆ. 2021ರಲ್ಲಿ ಅಮರಿಂದರ್ ಸಿಂಗ್ ರಾಜೀನಾಮೆ ನಂತರ ಪಂಜಾಬಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಪ್ರಸ್ತುತ ಲೋಕಸಭೆಯ ಸಂಸದರಾಗಿದ್ದಾರೆ. ಇದುವರೆಗೂ ಭಾರತ ದೇಶ 8 ದಲಿತ ಮುಖ್ಯಮಂತ್ರಿಗಳನ್ನು ಕಂಡಿದೆ. ಅತಿ ಹೆಚ್ಚು ದಲಿತ ಮುಖ್ಯಮಂತ್ರಿಗಳನ್ನು ಕಂಡ ರಾಜ್ಯ ಅಂದ್ರೆ ಅದು ಬಿಹಾರ. ಒಟ್ಟು 3 ಜನ ದಲಿತರು ಬಿಹಾರ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಬಿಟ್ಟರೆ ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಹಾಗೂ ಪಂಜಾಬ್ ರಾಜ್ಯಗಳು ಒಬ್ಬೊಬ್ಬ ದಲಿತ ಮುಖ್ಯಮಂತ್ರಿಗಳನ್ನು ಕಂಡಿವೆ. ಮಿಕ್ಕ ಯಾವುದೇ ರಾಜ್ಯಕ್ಕೂ ದಲಿತರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿಲ್ಲ. ಇನ್ನು ದಲಿತರನ್ನು ಹೆಚ್ಚಾಗಿ ಮುಖ್ಯಮಂತ್ರಿ ಮಾಡಿದ ಪಕ್ಷ ಅಂದ್ರೆ ಇದು ಕಾಂಗ್ರೆಸ್. 8ರಲ್ಲಿ 4 ಜನರು ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗಿದ್ದಾರೆ. ಬಿಟ್ಟರೆ ಬಿಎಸ್ಪಿ, ಲೋಕತಾಂತ್ರಿಕ್ ಕಾಂಗ್ರೆಸ್, ಜನತಾ ಪಾರ್ಟಿ ಹಾಗೂ ಜೆಡಿಯು ಪಕ್ಷಗಳಿಂದ ಒಬ್ಬೊಬ್ಬರು ದಲಿತರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಪಕ್ಷದಿಂದ ಇದುವರೆಗೂ ದಲಿತರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಇದುವರೆಗೂ ದಲಿತರು ಮುಖ್ಯಮಂತ್ರಿಯಾಗಿಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ, ಭಾರತ ದೇಶಕ್ಕೆ ಆಯ್ಕೆಯಾದ ದಲಿತ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.